ಇನ್ನು ಎಐಸಿಸಿ ನಿರ್ಧಾರದ ಹಿಂದಿದೆ ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್. ಒಬಿಸಿ ಸಲಹಾ ಮಂಡಳಿಯನ್ನ ಅಸ್ತಿತ್ವಕ್ಕೆ ತಂದಂತ ಎಐಸಿಸಿ ಈ ಒಂದು ಸಲಹಾ ಮಂಡಳಿಯನ್ನ ತರುವುದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ. ಹಿಂದುಳಿದ ವರ್ಗದ ಮತ ಬ್ಯಾಂಕ್ ಗಟ್ಟಿ ಮಾಡುವಂತಹ ಪ್ಲಾನ್, ದೊಡ್ಡ ಮಟ್ಟದಲ್ಲಿ ಬಲಿಷ್ಠ ಮಾಡೋದು ಹೈಕಮಾಂಡ್ನ ತಂತ್ರ. ಒಬಿಸಿ ವರ್ಗ ಭದ್ರಗೊಳಿಸುವ ಬಗ್ಗೆ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಹಲವಾರು ಸಭೆಗಳಲ್ಲಿ ಈ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದಕ್ಕೆ ಅಂತಾನೆ ಒಂದು ವಿಶೇಷವಾದಂತಹ ಮಂಡಳಿಯನ್ನ ರಚನೆ ಮಾಡಿರೋದ್ರಿಂದ ದೇಶದ ಜನಸಂಖ್ಯೆ ಅರ್ಧದಷ್ಟು ಭಾಗ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಒತ್ತು ನೀಡಿದಾಗುತ್ತೆ. ಆ ವೋಟ್ ಬ್ಯಾಂಕ್ ಅನ್ನ ಸೇಫ್ ಮಾಡ್ಕೊಳ್ಬಹುದು ಅಂತ ಸಿಡಬ್ಲ್ಯೂಸಿ ಸಭೆಗಳಲ್ಲಿ ಒಬಿಸಿ ವರ್ಗದ ಬಗ್ಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ಮಂಡಳಿಯನ್ನ ರಚನೆ ಮಾಡೋ ಮೂಲಕ ಇನ್ನಷ್ಟು ಆ ವರ್ಗದ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ. ಇನ್ನು ಸಿದ್ದರಾಮಯ್ಯರ ಅನುಭವವನ್ನ ಬಳಸಿಕೊಳ್ಳಲು ಚಿಂತನೆ, ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಬಳಸ್ಕೋಬೇಕು ಅಂತ ಹೈಕಮಾಂಡ್ನ ತಂತ್ರಗಾರಿಕೆ. ಜಾತಿ ಜನಗಣತಿ, ಒಬಿಸಿ ವರ್ಗಕ್ಕೆ ಮೀಸಲಾತಿ ಹೆಚ್ಚಳ, ಮೊದಲ ಹಂತದಲ್ಲಿ ಒಬಿಸಿ ವರ್ಗಕ್ಕೆ ಮೀಸಲಾತಿ ಹೆಚ್ಚಳ ಸಹಾಯ ಆಗೋದಕ್ಕೆ ಬಂದಿರುವಂತ ಒಬಿಸಿ ಸಲಹಾ ಮಂಡಳಿ. ಈ ಮೂಲಕ ಹಲವು ಹೋರಾಟ ರೂಪಿಸಲಿರುವಂತ ಎಐಸಿಸಿ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಈ ಸಲಹಾ ಮಂಡಳಿ ಏನಿದೆ ರಾಷ್ಟ್ರೀಯ ಮಟ್ಟದ ಹುದ್ದೆ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಸ್ಥಾನ ಪಲ್ಲಟ ಆಗುತ್ತಾ ಅಥವಾ ಏನಾದರೂ ಒಂದು ಸೂಚನೆ ಕೊಡುವಂತಹ ಪ್ರಯತ್ನ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮಾಡ್ತಾ ಇದೆಯಾ ಅನ್ನೋದು ಒಂದ್ ಕಡೆ. ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ಆಗ್ಲೇ ಹೇಳಿದ ಹಾಗೆ ಇದು ಆಲ್ರೆಡಿ ಹಿಂದೆಯಿಂದ ಕೂಡ ಸಿದ್ದರಾಮಯ್ಯನವರಿಗೆ ಈ ವಿಚಾರವಾಗಿ ಹೆಚ್ಚಾಗಿ ನಾಲೆಡ್ಜ್ ಇರೋದ್ರಿಂದ, ಜೊತೆಗೆ ಒಂದು ಆ ವರ್ಗದ ವಿಶ್ವಾಸವನ್ನು ಅವ್ರು ಗಳಿಸಿರೋದ್ರಿಂದ ಅವರೇ ಸೂಕ್ತವಾದಂತಹ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳಿದ್ದಾರೆ. ಸೊ ಏನಿದು, ಜೊತೆಗೆ ಇದರ ಜೊತೆ ಇರುವಂತ ಗೇಮ್ ಪ್ಲಾನ್ ಏನು ಅಂತ ಕಾಂಗ್ರೆಸ್? ಅವಿನಾಶ್, ಇದೀಗ ಒಬಿಸಿ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಮುಖ್ಯಸ್ಥ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಎಐಸಿಸಿ ನೀಡಿದೆ. ಇದರ ಒಂದು ಮುನ್ಸೂಚನೆ ಇದೀಗ ಸ್ಥಾನ ಪಲ್ಲಟ ಅಂತ ಹೇಳಿ ಬಿಜೆಪಿ ಮತ್ತು ಉಳಿದಂತಹ ನಾಯಕರು ಮಾಡ್ತಾ ಇರುವಂತಹ ಒಂದು ರಾಜಕೀಯ ವಿಶ್ಲೇಷಣೆ. ಆದ್ರೆ ಇದು ತಕ್ಷಣಕ್ಕೆ ಅದನ್ನ ಹಾಗೆ ವಿಶ್ಲೇಷಣೆ ಮಾಡೋದಕ್ಕೆ ಸೂಕ್ತನಾ ಅನ್ನೋದಕ್ಕೆ ಇನ್ನೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ಆದ್ರೆ ಒಬಿಸಿ ವರ್ಗಗಳ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ನೀಡಿರೋದ್ರ ಹಿಂದೆ ಒಂದಷ್ಟು ಕಾಂಗ್ರೆಸ್ನ ಮಾಸ್ಟರ್ ಪ್ಲಾನ್ ಕೂಡ ಇದೆ ಮತ್ತು ರಾಹುಲ್ ಗಾಂಧಿ ಅವರ ಬೇರೆ ಬೇರೆ ಆಲೋಚನೆಗಳು ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಹಿಂದುಳಿದ ವರ್ಗದ ನಾಯಕ. ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಹಿಂದುಳಿದ ವರ್ಗಗಳನ್ನ ಸಂಘಟನೆ ಮಾಡೋದ್ರಲ್ಲಿರ್ಬೋದು, ಅವರಿಗೆ ಹಲವಾರು ಸವಲತ್ತುಗಳನ್ನ ಕೊಡೋದ್ರಲ್ಲಿರ್ಬೋದು, ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡೋದ್ರಲ್ಲಿರ್ಬೋದು, ಈ ಎಲ್ಲ ಯೋಚನೆಗಳ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಅನುಭವ ಇದೆ. ಆ ಅನುಭವವನ್ನ ಬಳಸ್ಕೊಳ್ಬೇಕು ಅನ್ನುವಂತಹ ಯೋಚನೆ ಎಐಸಿಸಿಗೆ ಬಂದಂತೆ ಕಾಣ್ತಾ ಇದೆ. ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸುಮಾರು 4 ಜನ ಇದ್ದಾರೆ. 24 ಮಂದಿ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂತ ಎಲ್ಲ ರಾಷ್ಟ್ರೀಯ ನಾಯಕರುಗಳನ್ನು ಕೂಡ ಈ ಸಲಹಾ ಮಂಡಳಿಯನ್ನ ಒಳಗೊಂಡಿದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಬೇರೆ ಇದೇ ರೀತಿಯ ಯೋಚನೆಯನ್ನ ಮಾಡಿದಂತೆ ಕಂಡು ಬರ್ತಾ ಇದೆ. ಒಂದು ಪ್ರಮುಖವಾಗಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಡಿಪೆಂಡ್ ಆಗಿದ್ದಂಥದ್ದು ಮತ ಬ್ಯಾಂಕ್ನ ದೃಷ್ಟಿಯಿಂದ ನೋಡೋದಾದ್ರೆ ಅದು SC ST ಮತ್ತು ಅಲ್ಪಸಂಖ್ಯಾತ ಸಮುದಾಯವನ್ನ. SC ST ವರ್ಗ ಎಷ್ಟಿದೆ ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನ ಕೈಯಲ್ಲಿದೆ. ಅಲ್ಪಸಂಖ್ಯಾತ ಸಮುದಾಯವನ್ನು ಕೂಡ ಕಾಂಗ್ರೆಸ್ ಹಿಡಿದಿಟ್ಟುಕೊಂಡಿದೆ. ಆದ್ರೆ ಹರಿದು ಹಂಚಿ ಹೋಗಿರುವಂತಹ ಒಬಿಸಿ ವರ್ಗವನ್ನ ಒಂದೇ ವೇದಿಕೆಯ ಮೇಲೆ ತರೋದಕ್ಕೆ ಇದುವರೆಗೂ ಕೂಡ ಕಾಂಗ್ರೆಸ್ನ ಕೈಯಲ್ಲಿ ಸಾಧ್ಯವಾಗಿಲ್ಲ. ಇದೀಗ ರಾಹುಲ್ ಗಾಂಧಿ ಅವರು ಕಳೆದ 2 CWC ಸಭೆಯಲ್ಲಿ ಅಂದ್ರೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಆ ವಿಚಾರಗಳನ್ನ ಪದೇ ಪದೇ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಾವು ಹಿಂದುಳಿದ ವರ್ಗಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡಬೇಕು, ಅವರನ್ನ ಹೆಚ್ಚು ಮುನ್ನೆಲೆಗೆ ತರಬೇಕು ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಂಘಟನಾತ್ಮಕವಾಗಿ ನಾವು ಮುಂದುವರಿಬೇಕು ಅನ್ನುವಂತಹ ವಿಚಾರವನ್ನ ಪದೇ ಪದೇ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ದೇಶದ ಒಟ್ಟು ಜನಸಂಖ್ಯೆಯ 50% ಭಾಗ ಹಿಂದುಳಿದ ವರ್ಗ ಇದೆ. ಅದು ಕಾಂಗ್ರೆಸ್ ಜೊತೆಗೆ ಗೂಡಿದ್ದೇ ಆದ್ರೆ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಇರುವಂತಹ ಆಲೋಚನೆ. ಇದೇ ಅಂಶದ ಆಧಾರದ ಮೇಲೆ ಇದೀಗ ಒಬಿಸಿ ರಾಷ್ಟ್ರೀಯ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ ಅನ್ನುವಂಥದ್ದು ಉಳಿದಂತಹ ಒಬಿಸಿ ವರ್ಗದ ನಾಯಕರು ಹೇಳ್ತಾ ಇರುವಂತಹ ಒಂದು ಸಮಜಾಯಿಷಿ ಮತ್ತು ಸಮರ್ಥನೆ. ಆದ್ರೆ ರಾಜ್ಯ ರಾಜಕಾರಣದ ಪ್ರಸ್ತುತ ದೃಷ್ಟಿಯಿಂದ ಗಮನಿಸಿದ್ದೆ ಆದ್ರೆ ಸಿದ್ದರಾಮಯ್ಯನವ್ರನ್ನ ಎಲ್ಲೋ ಒಂದು ಕಡೆ ರಾಷ್ಟ್ರೀಯ ರಾಜಕಾರಣಕ್ಕೆ ಎಳೆದುಕೊಂಡು ಹೋಗಿ ಇಲ್ಲಿ ಆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆದ್ರೆ ಅದಕ್ಕೆ ಬೇರೆಯದೇ ಆದಂತಹ ಪರ್ಯಾಯ ಯೋಚನೆಗಳನ್ನ ಎಐಸಿಸಿ ಮಾಡ್ತಿದ್ಯಾ ಅನ್ನುವಂಥದ್ದಕ್ಕೂ ಕೂಡ ಒಂದಷ್ಟು ನಾಯಕರು ಆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಮಾತ್ರ ಇದು ಮುಖ್ಯಮಂತ್ರಿ ಬದಲಾವಣೆಗೆ ಮುನ್ಸೂಚನೆ ಅನ್ನುವಂತಹ ನೇರ ಒಂದು ಆಂಗಲ್ ಅನ್ನ ಕೊಡ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ನಿಜಕ್ಕೂ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರೀಯ ರಾಜಕಾರಣ ಕರೆದುಕೊಂಡು ಹೋಗುವ ಮುನ್ಸೂಚನೆ ಅನ್ನೋದಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಅದೇ ವರ್ಗವನ್ನ ಪ್ರಶ್ನಿಸುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕಂತೂ ಅವರ ಅನುಭವವನ್ನ ಎಐಸಿಸಿ ಸಮರ್ಥವಾಗಿ ಬಳಸಿಕೊಳ್ಳುವಂತ ಪ್ಲಾನ್ ಮಾಡಿರುವಂತದ್ದು ನಿಶ್ಚಿತವಾಗಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.